ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೇಲಿ ಚಿಕ್ಕದಾಗಿ ಇವತ್ತು ಫಂಕ್ಷನ್ ಇದೆ ಅಂತ ಹೇಳಿದೆ. ಏನು ಫಂಕ್ಷನಪ್ಪ ಅಂದರೆ ನನ್ನ ಅಕ್ಕನ ಮಗಳದು ಆರತಿ ಶಾಸ್ತ್ರ ಇತ್ತು. ಸೊ ಮೇಕಪ್ ಆರ್ಟಿಸ್ಟ್ ಕರೆಸಿದ್ವಿ. ಮೇಕಪ್ ಕೂಡ ಆಯಿತು. ನಾನು ಸ್ವಲ್ಪ ಬ್ಯುಸಿ ಇದೆ, ಹಾಗಾಗಿ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಹಾಗಾಗಿ ಫೋಟೋಗ್ರಾಫರ್ ಬಂದು ಫೋಟೋ ಕೂಡ ತೆಗಿತಾ ಇದ್ದಾರೆ. ಈ ಕಡೆ ಬಂದೆಲ್ಲ ನೆಂಟರುಗಳು, ಫ್ರೆಂಡ್ಸು ಎಲ್ಲ ಬಂದಿದ್ದರು ಆಲ್ರೆಡಿ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೋತಾ ಇದ್ದೀನಿ. ಸೊ ಇವ್ರಿಗೆ ಗೊತ್ತು, ರಂಜಿತಾ ಹಸ್ಬೆಂಡ್ ಅಂಡ್ ಮಗಳು. ಇವರೇ ಮೇಕಪ್ ಆರ್ಟಿಸ್ಟ್ ರಮ್ಯಾ ಅಂತ ಹೇಳಿ. ಸೊ ಇವ್ರು ನನಗೆ ಪರಿಚಯ ಇಲ್ಲ, ಅಕ್ಕನ ಊರವರೇನೆ. ಸೊ ಹಾಗಾಗಿ ನಾನು ಹಾಗೆ ಮಾತಾಡಿಸ್ಕೊಂಡು ಬರ್ತಾಯಿದ್ದೀನಿ. ಇವರ ಅಕ್ಕವರು ಆರ್ಗಿತಿ. ಇವರು ನಮ್ಮ ಅತ್ತೆ ಅಂದರೆ ಅಮ್ಮನ ತಮ್ಮನ ಹೆಂಡ್ತಿ. ಸೊ ಫೈನಲ್ ಆಗಿ ಎಲ್ಲರೂ ಯಾವ್ಯಾವ ರೀತಿ ರೆಡಿಯಾಗಿದ್ದೀವಿ ಅಂತ ತೋರಿಸ್ತೀನಿ. ನಮ್ಮ ಮಕ್ಕಳು ಅಂತೂ ಆಗಲೇ ನೋಡಿ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅವರು ಕುಣಿಯೋದು ನೆಗೆಯೋದು ಬರೀ ಇದೇನೆ. ಸೊ ಇವಾಗ ಅವಳಿಗೆ ಕೂರಿಸ್ಲಿಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅವಳು ಸ್ವಲ್ಪ ಒಬ್ಬಳೇ ಆಗಿದ್ದರೆ ನರ್ವಸ್ ಆಗ್ತಾಳೆ. ಜೊತೆಗೆ ಯಾರಾದರೂ ಇರಬೇಕು, ಇಲ್ಲಾಂದರೆ ಅವರ ಅಮ್ಮ, ಇಲ್ಲಾಂದರೆ ನಾನು, ಯಾರಾದರೂ ಜೊತೆಗೆ ಇರಲೇಬೇಕು. ಹಾಗಾಗಿ ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾಯಿದ್ರು. ಸೊ ಕರ್ಕೊಂಡು ಹೋಗ್ತಾಯಿದ್ದೆ. ಅವಳಂತೂ ಸಿಕ್ಕಾಪಟ್ಟೆ ಜನಗಳು ನೋಡಿ ಟೆನ್ಷನ್ ತೊಗೊಬಿಟ್ಟಿದ್ಲು. ಅವಳು ಯಾವಾಗಲೂ ಹಂಗೆ ತುಂಬ ಸಾಫ್ಟ್ ಅವಳು. ಹಾಗಾಗಿ ಸೊ ಇವಾಗ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹಾಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಶಾಸ್ತ್ರ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾಯಿದ್ರು. ಹಾಗೆ ಯಾವ ಥರ ಮಾಡಬೇಕು ಅಂತ ಕೇಳಿಕೊಂಡು ಮಾಡ್ತಾಯಿದ್ದೀನಿ. ಮೊದಲು ಅರಿಶಿನ ಕುಂಕುಮ ಇಕ್ಕಿ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಮಾಡ್ತಾಯಿದ್ದೆ. ನಮಗಿದೆಲ್ಲ ವಸ್ತು, ಇನ್ನು ಹೋಗಬೇಕು, ಇವೆಲ್ಲ ಶಾಸ್ತ್ರಗಳು ಕಲಿಬೇಕು ಅಂದರೆ ನಾವು. ನಮ್ಮತ್ತೆ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಯಾವ್ಯಾವ ಥರ ಮಾಡಬೇಕು ಅಂತ ಹೇಳ್ತಾಯಿದ್ರು. ನಾನು ಕೂಡ ಮಾಡ್ತಾಯಿದ್ದೆ. ಯಾವುದು ಜಾಸ್ತಿ ಕ್ಲಿಪ್ಪಿಂಗ್ ತಗೊಳ್ಳೋಕ್ಕೆ ಆಗಿಲ್ಲ. ನಾನು ತುಂಬ ಆ ಕಡೆ ಈ ಕಡೆ ಬಂದವರು ಮಾತಾಡ್ಸೋದೇ ಆಗೋಯಿತು. ಏನೋ ಅಲ್ಪ ಸ್ವಲ್ಪ ನೇತ್ರದ ಮಗಳು ತೆಗೆದಿರೋವಂಥದ್ದು ಕ್ಲಿಪ್ಪಿಂಗ್ಸ್ ಎಲ್ಲ. ನಾವು ಒಂದು 9 ಥರ ತಟ್ಟೆಗಳನ್ನ ಇಟ್ಟಿದ್ವಿ. ಒಂದರಲ್ಲಿ ಮಿಕ್ಸ್ ಹಣ್ಣು ಬರುತ್ತಲ್ಲ ಅದು, ಇನ್ನೊಂದರಲ್ಲಿ ಕೊಬ್ಬರಿ, ಇನ್ನೊಂದರಲ್ಲಿ ಬಾಳೆಹಣ್ಣು, ಮತ್ತು ಇನ್ನೊಂದರಲ್ಲಿ ಪ್ಲೈನ್ ಕೊಬ್ಬರಿ ಇಕ್ಕಿದ್ದೀವಿ ನಾರ್ಮಲಾಗಿ. ಇದು ಹೆಸರು ಬಂದು ಸೋನಿಯಾ ಅಂತ ಹೇಳಿ ನಮ್ಮ ಅಕ್ಕನ ಮಗಳ ಹೆಸರು. ಸೊ ಸೋನಿಯಾ ಅನ್ನೋದನ್ನು ಈ ಥರ ನಾವು ಕೊಬ್ಬರಿನ ಫುಲ್ಲು ಬ್ಲಾಕ್ ಕಲರ್ ಸಿಪ್ಪೆ ಬರುತ್ತಲ್ಲ ಅದೆಲ್ಲ ತೆಗೆದು ನಾವು ಆ ಥರ ಮಾಡಿದಂಥದ್ದು. ಮತ್ತು ಚಿಗ್ಲಿ ತಂಬಿಟ್ಟು ಇದು ನಾವು ಮಾಡಲೇಬೇಕು, ಹಾಗಾಗಿ ಮಾಡಿದ್ದೀವಿ. ಮತ್ತು ಎಲೆ ಅಡಿಕೆ, ಬೆಲ್ಲ ಎಲ್ಲ ಇಕ್ಕಿ 9 ಥರ ತಟ್ಟೆಗಳ್ನ ರೆಡಿ ಮಾಡಿದ್ವಿ ನಾವು. ಮೊದಲು ಎಲ್ಲ ತಟ್ಟೆಗಳಿಗೂ ಅರಿಶಿನ ಕುಂಕುಮ ಹೂವು ಇಕ್ಕಕ್ಕೆ ಹೇಳಿದರು. ಸೊ ಇಕ್ಕೊಂಡು ಬರ್ತಾಯಿದ್ದೀನಿ. ಯಾವುದಕ್ಕಾದರೂ ಒಂದು 3ಕ್ಕೆ ಕಡಲೆ ಇಕ್ಕಕ್ಕೆ ಹೇಳಿದರು. ಸೊ ಕಡಲೆನೂ ಕೂಡ ಇಕ್ತಾಯಿದ್ದೀನಿ. ಹಾಗೆ ತಟ್ಟೆ ಮುಟ್ಸು ಅಂತ ಹೇಳಿದರು. ಹಾಗೆ ತಟ್ಟೆ ಕೂಡ ಮುಟ್ಸಿದ್ದೀನಿ. ಫೋಟೋಗ್ರಾಫರು ಅಷ್ಟೇ, ಲಾಸ್ಟ್ ಟೈಮ್ ನನ್ನ ನಾದಿನಿ ಮದುವೆಗೆ ಕರೆಸಿದ್ದವರು, ಅವರನ್ನೇ ಕರೆಸಿದ್ದೀವಿ. ಒಂದು ಹಾರ ಹಾಕಿ ಮಡ್ಲು ತುಂಬಬೇಕು ಅಂತ ಹೇಳಿದರು. ಸೊ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಈ ಶಾಸ್ತ್ರ ಎಲ್ಲ ಎಷ್ಟು ಜನಕ್ಕೆ ಗೊತ್ತು, ಎಷ್ಟು ಜನಕ್ಕೆ ಗೊತ್ತಿಲ್ಲ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಶಾಸ್ತ್ರ ಗೊತ್ತಿಲ್ಲ ಅಂತಲ್ಲ, ಗೊತ್ತಿರುತ್ತೆ. ಬಟ್ ಏನಂದರೆ ಅವಾಗ ತಕ್ಷಣಕ್ಕೆ ನೆನಪಾಗಲ್ಲ. ಸೊ ಮಾಡಿದ ಮೇಲೆ ಹಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು ಅನ್ನೋದಕ್ಕಿಂತ ಮೊದಲೇ ಕೇಳ್ಕೊಂಡು ಮಾಡಿದರೆ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೆ ನಾನು ನಮ್ಮತ್ತೆ ಸಜೆಷನ್ ತೊಗೊಂಡು ಮಾಡ್ತಾಯಿದ್ದೆ. ನಮ್ಮತ್ತೆ ಅಂದರೆ ಆವಾಗಲೇ ಹೇಳಿದೆ, ತಮ್ಮನ ಹೆಂಡ್ತಿ.
ಸೊ ಇವಾಗ ಫೈನಲಾಗಿ ಕಡಲೆ ಇಕ್ಬಿಟ್ಟು ಬರ್ತಾಯಿದ್ದೀನಿ ನೋಡಿ. ನೆಕ್ಸ್ಟು ಮಾಡೋರು ಶಾಸ್ತ್ರ ಮಾಡಲಿ ಅನ್ನೋ ಕಾರಣಕ್ಕೆ ಮಾಡಿಬಿಟ್ಟು ಬರುವಂಥದ್ದು. ಸೊ ಇವಳು ಲಾಸ್ಟ್ ವ್ಲಾಗಲ್ಲೇ ತೋರಿಸಿದೆ, ಕುಮಾರಿ ಅಂತ ಆಂಟಿ ಮಗಳು, ನಮ್ಮಮ್ಮನ ಮೊದಲನೇ ತಂಗಿ ಮಗಳು. ಸೊ ನನಗೆ ಚಿಕ್ಕಮ್ಮನ ಮಗಳಾಗಬೇಕು. ಇವಳು ಕೂಡ ಶಾಸ್ತ್ರ ಮಾಡಿ ಹೋಗ್ತಾ ಇದ್ದಾಳೆ. ನಾನು ಇದು ಯಾವುದನ್ನು ನೋಡಿಲ್ಲ, ನಮ್ಮ ಅನು ವಿಡಿಯೋ ಮಾಡಿರೋವಂಥದ್ದು. ಸೊ ಹಾಗೆ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಜನ ಶಾಸ್ತ್ರ ಮಾಡಿದ್ದಾರೆ, ಯಾರು ಏನು ಎತ್ತ ಅನ್ನೋದನ್ನು ಹೇಳ್ತೀನಿ. ಈ ಎಲೆ ಅಡಿಕೆನ ತಿರುಗಿಸಿ ಕೊಡುವಾಗ ಗಂಡನ ಹೆಸರು ಹೇಳ್ಬೇಕಂತ ನನ್ನನ್ನು ಕೇಳಲಿಲ್ಲ. ಈಗ ಯಾರೋ ಹೇಳ್ತಾ ಇದ್ದಾರೆ ಹೆಸರು ಕೇಳಬೇಕು ಅಂತ. ಸೊ ಅವಳು ಕೂಡ ಹೆಸರನ್ನ ಹೇಳ್ಬಿಟ್ಟು ಬರ್ತಾಯಿದ್ದಾಳೆ. ಇದೊಂಥರ ಚೆನ್ನಾಗಿರುತ್ತೆ ಯಾವಾಗ್ಲೂ. ನೆಕ್ಸ್ಟು ನಮ್ಮತ್ತೆ ಹೋದ್ರು ಶಾಸ್ತ್ರ ಮಾಡೋಕ್ಕೆ. ನಾನು ಹೇಳಿ ಮಾಮನ ಹೆಸರು ಹೇಳಿಯತ್ತೆ ಅಂತ ಕೇಳ್ತಾ ಇದ್ದೀನಿ. ಸೊ ನೋಡಿ ಯಾವ ಥರ ಹೇಳಿದ್ದಾರೆ ಅಂತ. ಸೊ ನೋಡ್ಬೋದು ಇಲ್ಲಿ ಅಕ್ಕನೂ ಕೂಡ ಶಾಸ್ತ್ರ ಮಾಡ್ತಾ ಇದ್ದಾಳೆ ಇವಾಗ. ಸೊ ಇವಳ ಹೆಸರು ಬಂದು ಶುಭಶ್ರೀ ಅಂತ ನಾವು ಕರೆಯೋದು, ಪಿಂಕಿ ಅಂತ. ನಮ್ಮ ಅತ್ತೆ ಮಗಳು ಅಂದರೆ ನಮ್ಮ ಮಾವನ ಮಗಳು, ನಮ್ಮ ಅಮ್ಮನ ತಮ್ಮನ ಮಗಳು ಇವಳು. ಸೊ ಅವಳ ಜೊತೆ ಹಾಗೆ ಒಂದು ಸೆಲ್ಫಿ, ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ಹೊರಡ್ತಾಯಿದ್ದೀನಿ. ಇವರು ನಮ್ಮ ಅಕ್ಕವರ ಭಾವ ವಾರ್ಗೀತಿ, ಅಂದರೆ ನಮ್ಮ ಭಾವ ಇದ್ದಾರಲ್ಲ ಅವ್ರ ಅಣ್ಣ ಅತ್ತಿಗೆ. ಸೊ ಇವರು ಕೂಡ ಇವಾಗ ಫ್ಯಾಮಿಲಿ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ರಿಂಗ್ನ ಪ್ರೆಸೆಂಟ್ ಮಾಡ್ತಾಯಿದ್ದಾರೆ ಇವರು. ಸೊ ನೆಕ್ಸ್ಟ್ ಇವಳು ನಮ್ಮ ಎರಡನೇ ಆಂಟಿಯ ಮಗಳು. ಇವಳ ಹೆಸರು ಕೂಡ ಅರ್ಪಿತಾ ಅಂತ ಹೇಳಿ. ಇವಳು ಕೂಡ ಶಾಸ್ತ್ರ ಮಾಡ್ತಾ ಇದ್ದಾಳೆ. ನೆಕ್ಸ್ಟು ನಮ್ಮಮ್ಮ ಅವರ ಮೊಮ್ಮಗಳಿಗೆ ಶಾಸ್ತ್ರ ಮಾಡ್ತಾಯಿದ್ದಾರೆ ನೋಡಿ. ಶಾಸ್ತ್ರ ಅಂದರೆ ಏನಿಲ್ಲ, ಜಸ್ಟು
ಕುಂಕುಮ ಇಕ್ಬಿಟ್ಟು ಕಡಲೆ ಏನೋ ಇಕ್ತಾ ಇದ್ದಾರೆ. ಅವರು ಕೂಡ ಮೊಮ್ಮಗಳಿಗೆ ಒಂದು ಗೋಲ್ಡ್ ಚೈನ್ ಮಾಡಿಸಿದ್ರು. ಸೊ ಅದನ್ನು ಪ್ರೆಸೆಂಟೇಷನ್ನ ನಾನೇ ಹಾಕ್ತೀನಿ ಅಂತೇಳಿ ಹಾಕ್ತಾಯಿದ್ದಾರೆ. ಸೊ ಅವ್ರಿಗೆ ಹಾಕೋಕ್ಕಾಗಲ್ಲ ಅಂತ ಹೋಗಿ ನಮ್ಮ ಅಕ್ಕ ಹಾಕ್ತಾಯಿದ್ದಾರೆ. ಹೀಗಿತ್ತು. ಫೈನಲ್ ಆಗಿ ನಮ್ಮಮ್ಮ 3 ಜನ ಮೊಮ್ಮಕ್ಕಳ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಅಮ್ಮ ಹೊರಟರು. ಇದನ್ನೆಲ್ಲ ತೋರಿಸ್ಕೋಬೇಕು ಅನ್ನೋದೇನಿಲ್ಲ. ಸೊ ವಿಡಿಯೋ ಕ್ಲಿಪ್ಪಿಂಗ್ ಇರೋದ್ರಿಂದ ಹಾಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ನಾನು. ಇವರು ಬಂದು ಪೂರ್ಣಿಮಾ ಅಂತ ನಮ್ಮ ಮೊದಲನೇ ಆಂಟಿಯವರ ಸೊಸೆ, ನನ್ನ ತಮ್ಮನ ಹೆಂಡತಿ ಆಗಬೇಕು. ಸೊ ಅವಳು ಕೂಡ ಶಾಸ್ತ್ರ ಮಾಡ್ತಾಯಿದ್ದಾಳೆ. ಇವಳು ನಮ್ಮ ಫ್ರೆಂಡ್ ಪಲ್ಲವಿ ಅಂತೇಳಿ, ರಿಲೇಟಿವ್ ವಿತ್ ಫ್ರೆಂಡ್ ಕೂಡ. ಇವರು ನಮ್ಮ ಚಿಕ್ಕತ್ತೆ, ಮೊದಲನೇ ವ್ಲಾಗಲ್ಲಿ ನೋಡಿರ್ತೀರ, ನಾನು ಹಾಕಿದ್ದೀನಿ ನಮ್ಮ ಚಿಕ್ಕತ್ತೆ, ನಮ್ಮ ದೊಡ್ಡತ್ತೆ, ನಮ್ಮ ಅತ್ತೆ ಎಲ್ಲರದೂ. ಸೊ ಬಂದವ್ರನ್ನೆಲ್ಲ ಹಾಗೆ ಮಾತಾಡಿಸ್ತಾ ಇದ್ದೀನಿ. ಪಾಪನು ಎಲ್ಲ ವೀಡಿಯೋಸ್ ಮಾಡಿಕೊಂಡು ಬರ್ತಾಯಿದ್ದಾಳೆ. ಸೊ ನನ್ನ ತಮ್ಮನ ಹೆಂಡತಿ ಜೊತೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತಗೊಂಡು, ನಮ್ಮ ಅಕ್ಕ ಒಂದು ಸೆಲ್ಫಿಗೆ ಸಿಕ್ಕಿಲ್ಲ, ಒಂದು ಫೋಟೋಗೆ ಸಿಕ್ಕಿಲ್ಲ ಅಂತ ಬೈತಾ ಇದ್ದೀನಿ. ಅಯ್ಯೋ ಅವಳು ಬಂದವ್ರು ಮಾತಾಡಿಸ್ಬೇಕಣೆ, ಆಮೇಲೆ ಸೆಲ್ಫಿ ಫೋಟೋ ಅಂತ ಹೇಳ್ತಾಯಿದ್ಲು. ಫೈನಲಾಗಿ ನನ್ನ ದೊಡ್ಡ ಮಗ ಕೈ ಸಿಗಲಿಲ್ಲ. ನಾವು ಇಷ್ಟು ಜನ, ನಮ್ಮ ಸೋನು ಅಂಕಲ್ ಬಂದಿಲ್ಲ ಅಂತ ಕರೀತಾನೆ ಇದ್ಲು. ನಮ್ಮ ಮನೆಯವ್ರನ್ನ ಹೋಗಿ ಕರ್ಕೊಂಡು ಬಂದು ಒಂದು ಫೋಟೋ ತೆಗೆದುಕೊಂಡು ಅಲ್ಲಿಂದ ಮುಂದೆ ಹೊರಟ್ವಿ. ಇವರು ಅಕ್ಕ ಅವರ ಅತ್ತೆ ಮಾವ ವಾರ್ಗಿತಿ. ಇವ್ರದ್ದು ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೋಬೇಕು ಅಂತ ಎಲ್ಲರನ್ನೂ ಕರಿತಾ ಇದ್ದಾರೆ. ಒಬ್ಬರು ಬಂದರೆ ಒಬ್ಬರು ಬರ್ತಾ ಇರಲಿಲ್ಲ. ಸೊ ಫೈನಲಾಗಿ ಎಲ್ಲರನ್ನೂ ಕರ್ಕೊಂಬಂದು ತೆಗೆಸ್ಕೊಂಡ್ರು. ಇದು ನಮ್ಮ ಅಮ್ಮನ ಫ್ಯಾಮಿಲಿ. ನೋಡ್ಬೋದು, ನಮ್ಮ ಅತ್ತೆ, ನಮ್ಮಮ್ಮ, ನಮ್ಮ ಆಂಟಿ, ನಮ್ಮ ಅಜ್ಜಿ, ನಮ್ಮ ಲಾಸ್ಟ್ನೇ ಆಂಟಿ, ನಮ್ಮ ಮೊದಲನೇ ಆಂಟಿ, ನಮ್ಮ ಮಾವನ ಮಗಳು, ಇಷ್ಟು ಜನ ಫುಲ್ಲು ಸೆಲ್ಫಿ ತೆಗೆಸ್ಕೊಂಡ್ವಿ. ಇವಳು ಲಾಸ್ಟಿಗೆ ವೀಡಿಯೋ ಮಾಡ್ತಾನೆ ಇದ್ಲು. ಪಾಪ ಹೋಗಿ ಫೋಟೋ ತೆಗೆಸ್ಕೊ ಅಂತೇಳಿ ಕಳಿಸ್ದೆ. ಇವಳು ಬಂದು ಅಕ್ಕನ ವಾರ್ಗಿತಿ ಮಗಳು. ಇವಳ ಜೊತೆನೂ ಪಾಪ ಒಂದು ಸೆಲ್ಫಿನೂ ತೆಗೆಸ್ಕೊಂಡಿಲ್ಲ. ಹಂಗಾಗಿ ಸೆಲ್ಫಿ ತಗೊಂಡು ಅಲ್ಲಿಂದ ಹೊರಟ್ವಿ. ಫೈನಲಾಗಿ ನಮ್ಮ ಅಪ್ಪನ ತಂಗಿ ಇವರು. ತುಂಬ ವರ್ಷಗಳಾಗೋಗಿತ್ತು ಇವ್ರನ್ನ ನೋಡಿ, ತುಂಬ ವರ್ಷನೇ ಆಗಿತ್ತು. ಸೊ ಇವ್ರನ್ನ ಕೂಡ ಕರೆದು ಬಂದಿದ್ಲು ಅಕ್ಕ, ಅವರು ಕೂಡ ಬಂದಿದ್ದರು. ಸೊ ತುಂಬ ಖುಷಿಯಾಯಿತು. ಫೈನಲಾಗಿ ಒಬ್ಬೊಬ್ರದೇ ಫೋಟೋ ತೆಗೆಸಿ ಹಾಗೆ ಕಳಿಸ್ತಾ ಇದ್ದೀವಿ. ಇವನು ನಮ್ಮ ಮಾವನ ಮಗ ಶುಭಶ್ರೀ ಅಂತ ಹೇಳಿದ್ನಲ್ಲ, ಅವ್ರ ಅಣ್ಣ. ಸೊ ಇವ್ರದ್ದು ಒಂದು ಫ್ಯಾಮಿಲಿಯಾಗಿ ಫೋಟೋ ತಗೊಂಡು ಹೊರಟರು. ಮಾಮ ಮಿಸ್ ಆಗಿದ್ದಾರೆ, ಮಾಮ ಎಲ್ಲೋ ಹೋಗಿದ್ರು. ಹಾಗಾಗಿ ನಮ್ಮ ಅತ್ತೆ ತುಂಬ ವರ್ಷಗಳ ನಂತರ ಬಂದಿದ್ರು. ಇವ್ರು ನೋಡೋಕ್ಕೆ ನಮ್ಮ ಅಪ್ಪನ ಥರನೇ ಇದ್ದಾರೆ. ಸೊ ನನಗಂತೂ ನಮ್ಮ ಅಪ್ಪನೇ ನೋಡ್ತಾ ಇದ್ದೀನಿ, ಅಷ್ಟು ಖುಷಿ ಆಯಿತು. ಸೊ ಹಾಗೆ ಅವ್ರನ್ನ ಮಾತಾಡಿಸ್ಕೊಂಡು ನಿಂತಿದೆ. ಫೈನಲಾಗಿ ಬೆಂಗಳೂರಿಂದ ನಮ್ಮ ಆಂಟಿ ಇದಿರು ಬಂದಿದ್ದಾರೆ. ಆಂಟಿ ಅಂದರೆ ಇವರು ರಾಧಾ ಆಂಟಿ ಮತ್ತು ಶಾಂತ ಆಂಟಿ ಅಂತ ತೋರಿಸಿದ್ದೀನಿ ನಿಮಗೆ. ನೇತ್ರ ಇವರೆಲ್ಲ ಆಮೇಲೆ ಬಂದರು. ಸುಮಾರು ಆಗಲೇ ಮುಕ್ಕಾಲು ಜನ ಹೋಗಿದ್ರು, ಅವಾಗ ಬಂದರು. ಪಾಪ ಅಲ್ಲಿಂದ ದೂರದಿಂದ ಬರಬೇಕಿತ್ತಲ್ಲ, ಹಾಗಾಗಿ ಈ ಥರ ಇತ್ತು. ಸೊ ಸಿಂಪಲಾಗಿ ನಮ್ಮನೆ ಫಂಕ್ಷನ್ ಈ ಥರ ಆಯಿತು. ನೋಡ್ಬೋದು. ಫೈನಲಾಗಿ ಅವಳಿಗೆ ಆರತಿ ಮಾಡಿ ಒಳಗಡೆ ಕರ್ಕೊಂಡೋಗಿ ಡ್ರೆಸ್ ಚೇಂಜ್ ಮಾಡ್ಸೋಕ್ಕೆ ಹೋಗ್ತಾಯಿದ್ವಿ. ಹಾಗಾಗಿ ಒಳಗಡೆ ಕರ್ಕೊಂಡೋಗ್ಬೇಕು ಅಂತ ಆರತಿನ ಮಾಡ್ತಾಯಿದ್ದಾರೆ. ಫೈನಲಾಗಿ ನಮ್ಮ ಯಜಮಾನ್ರ ಜೊತೆ ಒಂದು ಸೆಲ್ಫಿ ತೆಗೆಸ್ಕೊಳ್ಳೋಣ ಅಂತ ಕರೀತಾನೆ ಇದ್ದೀನಿ, ಬರ್ತಾನೆ ಇಲ್ಲ. ಕ್ಯಾಮ್ರಾಮ್ಯಾನು ಕರೀರಿ ಮೇಡಮ್ ನಿಮ್ಮ ಹಸ್ಬೆಂಡ್ನ ಅಂತ ಹೇಳ್ತಾನೆ ಇದ್ದರು. ಹಾಗಾಗಿ ಹೋಗಿ ಕರೆದೆ, ಅವರು ಕೂಡ ಬಂದರು. ಸೊ ಫೈನಲಾಗಿ ಫೋಟೋ ಕೂಡ ತೆಗೆಸ್ಕೊತಾ ಇದ್ದೀವಿ ನೋಡಿ.
ಸೊ ಫೈನಲ್ ಆಗಿ ನಮ್ಮ ಸೋನುಗೆ ಈ ಥರ ರೆಡಿ ಮಾಡಿದ್ದೆ. ಸೊ ಅವಳು ಬಂದಳು. ಈಗ ನಾವು ನಮ್ಮ ಸೋನು ಜೊತೆ ಲಾಸ್ಟ್ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಹಾಗೆ ತೆಕ್ಕೋತಾ ಇದ್ದೀವಿ. ಅವಳಿಗಂತೂ ನಿಂತು ಕಾಲೆಲ್ಲ ನೋಯ್ತಾ ಇದೆ, ನನಗೆ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ಲು. ಸೊ ಓಕೆ ಆಯಿತು, ಇನ್ನೊಂದು 5 ನಿಮಿಷ ಇರಪ್ಪ ಅಂತ ಅವರ ಅಂಕಲ್ ಹೇಳ್ತಾ ಇದ್ದಾರೆ. ಸೊ ಫೋಟೋ ತೆಗೆಸ್ಕೊಂಡು ಹಾಗೇ ಹೊರಟದ್ದಂಥದ್ದು. ಸೊ ಫೈನಲಾಗಿ ಫಂಕ್ಷನ್ ಕೂಡ ಆಯಿತು. ಫೈನಲಾಗಿ ನಾವು ಊಟ ಮಾಡೋ ಅಷ್ಟೊತ್ತಿಗೆ 4:15 ಗಂಟೆನೇನೋ ಆಗಿತ್ತು. ಲಾಸ್ಟ್ ಪಂಕ್ತಿ ನಮ್ಮದು ಊಟಕ್ಕೆ. ಬನ್ನಿ ಮೇಡಮ್ ಊಟ ಮಾಡಿಬಿಡಿ, ನಾವು ಹೊರಡ್ತೀವಿ ಅಂತ ಭಟ್ರುಗಳೆಲ್ಲ ಕರಿತಾಯಿದ್ರು ಎಲ್ಲರನ್ನೂ. ಸೊ ಎಲ್ಲ ನಮ್ಮ ಕಡೆಯವರು ಎಲ್ಲ ಫೈನಲಾಗಿ ಊಟಕ್ಕೆ ಕೂತಿದ್ದೀವಿ. ನಾವು ಆವಾಗಲೇ ಹೇಳಿದೆ ನಾನ್ ವೆಜ್ಜು ಮಾಡಿಸಿದ್ವಿ. 5 ಏನೋ ಮರಿ ಕಡ್ದಿದ್ರಂತೆ, ನಂಗೆ ಗೊತ್ತಿಲ್ಲ. 5 ಮರಿ ಮತ್ತು ಚಿಕನ್ನು, ಬೋಟಿ ಗೊಜ್ಜು ಎಲ್ಲ ಮಾಡಿದ್ದಂಥದ್ದು. ಸೊ ಊಟ ಮಾತ್ರ ಟೇಸ್ಟು ಸಖತ್ತಾಗಿ ಮಾಡಿದ್ರು ಭಟ್ರು, ತುಂಬ ಟೇಸ್ಟಿಯಾಗಿ ಮಾಡಿದರು ಕೂಡ. ತುಂಬ ಚೆನ್ನಾಗಿತ್ತು ಊಟ. ಫೈನಲಾಗಿ ಊಟ ಎಲ್ಲ ಆಗಿ ನಾವು ಫ್ರೆಶ್ ಅಪ್ ಆಗಿ ಈವ್ನಿಂಗ್ ಟೀ ಮಾಡ್ತಾಯಿದ್ದೀನಿ. ಟೀ ಟೈಮ್ ಫುಲ್ಲು ನೋಡ್ಬೋದು ಫೇಸ್ ಎಲ್ಲ ಎಷ್ಟು ಡಲ್ಲಾಗಿದೆ. ಅಪ್ಪ ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಇತ್ತು. ಎಲ್ಲ ಟೀ ಬೇಕು ಅಂತಾಯಿದ್ರು, ಹಾಗಾಗಿ ಟೀ ಮಾಡ್ತಾಯಿದ್ದೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.